ಶುಭೋದಯ. ಐ ಆಮ್ ಸವ್ ಲಿವಿಂಗ್ ಇನ್ ಸದರ್ನ್ ಇಂಡಿಯಾ. ಈಗ ಬೆಳಗಿನ ಜಾವ 4:30 AM. ನಾನೀಗ ಓದ್ತಿದ್ದೇನೆ. ಇಟ್ಸ್ ಆ್ಯಕ್ಚುಲಿ ವೆರಿ ಪೀಸ್ಫುಲ್ ಅಟ್ ದಿಸ್ ಟೈಮ್. ಎಲ್ಲರೂ ಮಲಗಿರ್ತಾರೆ, ಸುತ್ತಮುತ್ತ ತುಂಬ ಸೈಲೆನ್ಸ್ ಇರುತ್ತೆ. ಸೊ ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್ ಕ್ವೈಟ್ ಟೈಮ್ ಟು ಫೋಕಸ್ ಆನ್ ಮೈ ಸ್ಟಡೀಸ್. ನಿಜ ಹೇಳಬೇಕಂದ್ರೆ ನಾವು ನಮ್ಮ ಜೊತೆ ಸ್ವಲ್ಪ ಸಮಯ ಕಳೆಯೋಕ್ಕೆ ಸಿಗೋ ಸಮಯ ಅಂದರೆ ಈ ಬೆಳಗಿನ ಜಾವ. ಈ ಸಮಯದಲ್ಲಿ ಸ್ವಲ್ಪ ಓದೋದು, ನಮ್ಮ ಸ್ಟಡೀಸ್ ಮೇಲೆ ಫೋಕಸ್ ಮಾಡೋದು, ನಮ್ಮ ಕನಸುಗಳ ಬಗ್ಗೆ ಯೋಚಿಸೋದು, ಇವೆಲ್ಲ ಇಡೀ ದಿನಕ್ಕೆ ಒಂದೊಳ್ಳೆಯ ಸ್ಟಾರ್ಟ್ ಕೊಟ್ಟ ಹಾಗೆ ಅನಿಸುತ್ತೆ. ಈಗ 6 ಗಂಟೆ ಆಗ್ತಾ ಬಂತು. ಮಾರ್ನಿಂಗ್ ಸ್ಟಡಿ ಟೈಮ್ ಮುಗೀತು. ಪ್ಲಸ್ ಸ್ಟಾರ್ಟ್ ಅವರ್ ಡೇ. ಇವತ್ತೇನೇನು ಕೆಲಸ ಇದೆ ಅಂತ ನೋಡಿಕೊಂಡು ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಮನೆ ಮುಂದೆ ಇರೋ ಮರ. ಪ್ರತಿದಿನ ಇದನ್ನು ನೋಡಿದಾಗಲೆಲ್ಲ ಮನಸ್ಸಿಗೆ ಒಂದು ರೀತಿ ಸಂತೋಷ. ದೊಡ್ಡದೇನೂ ಇಲ್ಲ, ಬಟ್ ಈ ತರಹದ ಸಣ್ಣ ಸಣ್ಣ ವಿಷಯಗಳು ನಮ್ಮ ದಿನವನ್ನು ಹ್ಯಾಪಿಯಾಗಿಸುತ್ತೆ. ಇದು ನನ್ನ ಅನಿಸಿಕೆ. ಮತ್ತೊಮ್ಮೆ ಎಲ್ರಿಗೂ ಶುಭೋದಯ. ಮತ್ತೆ ನಮ್ಮ ಡೇ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿಂಡೋ ಓಪನ್ ಮಾಡೋಣ. ಮನೆ ಒಳಗಡೆ ಫ್ರೆಶ್ ಏರ್ ಬರಲಿ. ಬೆಳಗಿನ ಫ್ರೆಶ್ ಗಾಳಿ ಬಂದರೆ ಮನಸ್ಸಿಗೂ ನೆಮ್ಮದಿ. ಈಗ ಟೀ ಟೈಮ್. ಫಸ್ಟ್ ಟೀ ಮಾಡಿ ಆಮೇಲೆ ಕೆಲಸ ಶುರು ಮಾಡ್ತೀನಿ. ಟೀ ರೆಡಿ ಆಯಿತು. ಇವತ್ತು ನನಗೆ ಒಂದು ಕಪ್ ಆಫ್ ಟೀ ಬೇಕೇ ಬೇಕನ್ನಿಸ್ತು. ಯಾಕೆಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದರಿಂದ ತಲೆ ಸ್ವಲ್ಪ ಹೆವಿ ಅನ್ನೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಇವತ್ತು ಟೀ ಕುಡಿದ್ರೆ ಮಾತ್ರ ಮನಸ್ಸಿಗೆ ಸಮಾಧಾನ ಅನ್ನಿಸೋ ಹಾಗಿತ್ತು. ಸೊ ಇವತ್ತು ನನಗೆ ತುಂಬ ಟೀ ಅವಶ್ಯಕವಾಗಿತ್ತು. ಚೆನ್ನಾಗಾಗಿದೆಯಾ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ. ಪರ್ಫೆಕ್ಟಾಗಿದೆ. ತಡ ಮಾಡೋದು ಬೇಡ, ಕುಡಿದ್ಬಿಡೋಣ. ಈಗ ನನ್ನ ಹತ್ರ 500 rupees ಇದೆ. ನಾವು ಐ ಆಮ್ ಹೆಡಿಂಗ್ ಟು ದ ಮಾರ್ಟ್ ಟು ಗೆಟ್ ಸಮ್ ವೆಜಿಟೇಬಲ್ಸ್ ಫಾರ್ ಹೋಮ್. ಲೆಟ್ಸ್ ಗೋ. ನಿಮಗೆ ಗೊತ್ತಾ, ಇವತ್ತು ನಾನೇ ಫಸ್ಟ್ ಕಸ್ಟಮರ್. ಇವತ್ತು ತುಂಬ ಫ್ರೆಶ್ ಆಗಿರೋ ತರಕಾರಿ, ಫ್ರೂಟ್ಸ್ ಹಾಗೆ ಸೊಪ್ಪು ಬಂದಿದೆ. ನೋಡೋಕ್ಕೆ ತುಂಬ ಫ್ರೆಶ್ ಆಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಸಿ, ಐ ಆಮ್ ಹೋಮ್ ನೌ. ತರಕಾರಿನೂ ಬಂದಾಯಿತು. ಈಗ ಫಸ್ಟ್ ಅಡುಗೆ ಮಾಡ್ಕೊಳ್ತೀನಿ. ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ನಾನು ಮಾಡಬಹುದಾದ ತಿಂಡಿಗಳಲ್ಲಿ ಟೊಮೊಟೊ ಬಾತ್ ಕೂಡ ಒಂದು. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡೋ ಕಾಮನ್ ತಿಂಡಿ ಇದು. ಸೊ ಇವತ್ತು ಬೇರೆ ಏನು ಯೋಚನೆ ಮಾಡದೆ ಟೊಮೊಟೊ ಬಾತ್ ಮಾಡ್ಕೊಳ್ತಿದ್ದೀನಿ. ಟೊಮ್ಯಾಟೊ ಬಾಯ್ಲ್ ಆಗೋವರೆಗೆ ಈ ಕಡೆ ನಾನು ತರಕಾರಿಗಳನ್ನ ಕಟ್ ಮಾಡ್ಕೊಳ್ತೀನಿ.
ಅಡುಗೆ ಕೂಡ ಆಯಿತು. ಈಗ ಬಟ್ಟೆ ವಾಷಿಂಗ್, ಕಸ ಗುಡಿಸೋದು ಮತ್ತು ಮನೆ ಒರೆಸೋದಿದೆ. ಇಷ್ಟು ಕೆಲಸ ಮಾಡಿದರೆ ನನ್ನ ಕೆಲಸ ಮುಗೀತು. ಈ ಮನೆ ಕೆಲಸಗಳು ಕೆಲವರಿಗೆ ಕಷ್ಟ ಅನ್ನಿಸ್ಬೋದು, ಬಟ್ ನಾನು ಒಬ್ಬಳೇ ಇರೋದ್ರಿಂದ ಈ ಕೆಲಸಗಳನ್ನೆಲ್ಲ ಮಾಡೋದು ನನಗೆ ಕಷ್ಟ ಅನಿಸಲ್ಲ. ಆ್ಯಕ್ಚುಲಿ ಐ ಎಂಜಾಯ್ ಡೂಯಿಂಗ್ ದೀಸ್ ಲಿಟಲ್ ಥಿಂಗ್ಸ್ ಫಾರ್ ಮೈ ಸೆಲ್ಫ್. ಬಟ್ಟೆ ವಾಷಿಂಗ್, ಕಸ ಗುಡಿಸೋದು, ಮತ್ತು ಮನೆ ಒರೆಸೋದು. ಮನೆ ಕ್ಲೀನ್ ಇದ್ದರೆ ಮನಸ್ಸಿಗೂ ನೆಮ್ಮದಿ. ಇದು ನನ್ನ ಅಡುಗೆ ಮನೆ. ಇದನ್ನು ಕ್ಲೀನ್ ಮಾಡಾಯಿತು. ಇದು ನನ್ನ ಹಾಲ್. ಎಷ್ಟು ಬ್ಯೂಟಿಫುಲ್ಲಾಗಿ ಕ್ಲೀನ್ ಮಾಡಿದ್ದೀನಿ ಅಲ್ವಾ? ಇನ್ನು ಒಂದು ಕೆಲಸ ಬಾಕಿ ಇದೆ. ಬಟ್ಟೆ ವಾಷಿಂಗ್ ಆಗಿದೆ. ಹೋಗಿ ಈಗ ಒಣಗಾಕ್ಬಿಡ್ತೀನಿ.
ಇಲ್ಲಿಗೆ ನನ್ನೆಲ್ಲ ಕೆಲಸ ಮುಗಿಯಿತು. ಮಾಡೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗಿದ್ದೀನಿ. ಈಗ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ತೀನಿ. ಇದು ನನ್ನ ಬ್ರೇಕ್ಫಾಸ್ಟ್. ಟೊಮ್ಯಾಟೊ ಬಾತ್ ಜೊತೆ ಮಾವಿನ ಹಣ್ಣು.